ಗುರು ಇದೇ ಬೆಟ್ಟದ ತಲೆಯ ಮೇಲೆ, ಗುಡ್ಡೆ ತಲೆ ಮೇಲೆ ಆ ಶಾಲೆ ಇತ್ತು. ನಾನು ಬಂದು ಸೇರಿದ ವರ್ಷ ಈ ಶಾಲೆಯ ಕಟ್ಟಡ ನಿರ್ಮಾಣ ಆಗಿತ್ತು. ನಾನು ಬಂದ ಹೊಸದ್ರಲ್ಲಿ ಒಂದೇ ಒಂದು ತರಗತಿ ಇತ್ತು, ಒಂದೇ ಒಂದು ರೂಮ್ ಇತ್ತು. ಅಲ್ಲಿ ಕೂತು ನಾನು ಪಾಠವನ್ನು ಕಲಿತಿದ್ದೆ. ನನಗೆ ಮಾಸ್ಟರ್ ಒಂದು ಕೆಲಸ ಕೊಟ್ಟಿದ್ರು. ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ. ನಿತ್ಯ ಮನೆಯಿಂದ ಬರುವಾಗ ಒಂದು ಚೊಂಬು ನೀರು ತಗೊಂಡು ಬರಬೇಕು ಮಾಸ್ತರಿಗೋಸ್ಕರ. ಅವರು ಅದನ್ನು ಕುಡಿತಾರೆ, ಇಡೀ ದಿನ ಅದು ಉಪಯೋಗ ಆಗತ್ತೆ. ನನಗಿವತ್ತಿಗೂ ನೆನಪಿದೆ. ನನ್ನ ಅಣ್ಣ ನಾಗೇಶ್ ಗಾಂವ್ಕರ್ ಅವ್ರ ಮನೆಯಲ್ಲಿ ಉಳಿದು ನಾನು ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಂಡು ಜ್ಞಾನದ ಚೀಲವನ್ನು ತುಂಬಿಸ್ಕೊಂಡವನು. ಅವರ ಒಂದು ಯೋಗದಾನ ಇಲ್ಲದೆ ಹೋದರೆ ಬಹುಶಃ ನನ್ನ ಬದುಕು ಇವತ್ತು ಈ ಸ್ಥಿತಿಗೆ ಬಂದು ನಿಲ್ತಿರಲಿಲ್ಲ. ಅಂತಹ ಒಂದು ಉತ್ತಮವಾದ ಮಾರ್ಗವನ್ನು ಹಿಡಿಸಿಕೊಟ್ಟವರಲ್ಲಿ ಅವರು ಕೂಡ ಪ್ರಮುಖರಾಗ್ತಾರೆ. ಹೀಗೆ ಒಬ್ಬ ಗುರು ಹೇಳಿದ ಕರ್ತವ್ಯಗಳನ್ನ ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿ ಅದನ್ನು ನಿಭಾಯಿಸಿದಂತಹ ತೃಪ್ತಿ ನನಗೆ ಇಲ್ಲಿಂದಲೇ ಶುರುವಾಗಿತ್ತು. ನಾನು ಕನಸು ಕಾಣ್ತಾ ಇದ್ದೆ. ಆ ಧರ್ಮ ಮಾಸ್ತರು ಇದೇ ತರ ನಮ್ಮ ಸುಬ್ರಾಯ ಭಟ್ರ ತರಾನೇ ಎಲ್ಲ ಊರವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ನಾವೆಲ್ಲ ಈ ತರ ಚಿಕ್ಕ ಮಕ್ಕಳು. ಅವ್ರು ಮಾಡುವಂತ ಒಂದೊಂದು ಪ್ರಕ್ರಿಯೆಯನ್ನ ಅತ್ಯಂತ ಕುತೂಹಲದ ಕಣ್ಣಿನಿಂದ ನೋಡಿದವರು. ಹಾಗೆ ನೋಡ್ತಾ 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 ಬೆಳೆದಂಥವ್ರು. ಅವತ್ತು ನಾನು ಅಂದ್ಕೊಂಡಿದ್ದೆ, ಒಬ್ಬ ಶಿಕ್ಷಕನಾದ್ರೆ ಧರ್ಮ ಮಾಸ್ತರ್ ತರ ಆಗ್ಬೇಕು ನಾನು. ಲಕ್ಷಾಂತರ ಹೃದಯಗಳನ್ನ ಗೆಲ್ಲುವಂತಹ ಶಕ್ತಿ ಆ ವ್ಯಕ್ತಿಯಲ್ಲಿತ್ತು. ಅಂತಹ ಶಕ್ತಿಯನ್ನು ಪಡ್ಕೊಂಡಿದ್ರು. ಅವರ ಒಂದು ನಿಯುಕ್ತಿಗೆ ಅನುಸಾರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿಂದ ಮುಂದುವರೆದ ಜೀವನ ಒಂದು ನದಿಯ ಹಾಗೆ ಪ್ರವಾಹವಾಯಿತು. ಎಲ್ಲ ಕಲ್ಪನೆ ಮಾಡಿಕೊಳ್ಳಿ ದಯವಿಟ್ಟು. ತಂದೆ ತಾಯಂದ್ರೆ ಈ ಮಕ್ಕಳ ತಂದೆ ತಾಯಂದ್ರೆ ಅಷ್ಟೇ ಅಲ್ಲ, ಉಳಿದವರು ಕೂಡ ಕಲ್ಪನೆ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರ ಜೀವನ ಒಂದು ನದಿಯ ಸದೃಶ, ನದಿಗೆ ಅನುಗುಣವಾದದ್ದು. ನದಿ ಹುಟ್ಟುವಾಗ್ಲೇನೆ ಮಹಾನದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಕ್ಷಣದಲ್ಲಿ ನದಿ ಒಂದು ಸಣ್ಣ ತೊರೆ, ಒಂದು ಕಾಲುವೆ ಅಷ್ಟೇ. ಅದನ್ನು ಯಾರಾದ್ರೂ ನದಿ ಅಂತ ಕರೆದ್ರೆ ನಗು ಬರುತ್ತೆ ನಮಗೆ. ಆದ್ರೆ ಆ ನದಿ ಮುಂದೆ ಹರಿತಾ ಹರಿತಾ ತನಗೆ ಸಿಕ್ಕುವಂತಹ ಚಿಕ್ಕ ಚಿಕ್ಕ ತೊರೆಗಳ ಅವಕಾಶಗಳನ್ನ ಸೇರಿಸ್ಕೊಳ್ತಾ ತನ್ನ ಬದುಕಿನ ಹರವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಮುಂದೊಂದು ದಿವಸ ಮಹಾನದಿ ಆಗತ್ತೆ. ಲಕ್ಷಾಂತರ ಕೋಟ್ಯಂತರ ಜನರ ಹೊಟ್ಟೆಯನ್ನು ತುಂಬಿಸುತ್ತೆ, ಕೋಟ್ಯಂತರ ಜನರ ದಾಹವನ್ನು ನೀಗಿಸುತ್ತೆ. ಅಷ್ಟು ವಿಶೇಷವಾದಂತಹ ಶಕ್ತಿ ಆ ನದಿಗಿದೆ. ಹಾಗಿದ್ರೆ ಆ ನದಿ ಮಾಡಿದ ಕೆಲಸ ಏನು? ಇನ್ನೇನಿಲ್ಲ, ತನಗೆ ಸಿಕ್ಕಂತಹ ಚಿಕ್ಕ ಚಿಕ್ಕ ಅವಕಾಶಗಳನ್ನ ತನ್ನ ಜೊತೆ ಸೇರಿಸ್ಕೊಳ್ತಾ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ನೋಡಿ, ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿಯ ಜೀವನವೂ ಕೂಡ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಆರಂಭವಾಗುತ್ತೆ. ಆದ್ರೆ ಮುಂದುವರಿದಂತೆ ಅದು ಬಹುದೊಡ್ಡ ಪ್ರಮಾಣಕ್ಕೆ ಹೋಗಿ ನಿಂತುಕೊಳ್ಳುತ್ತೆ. ಒಂದೇ ಒಂದು ನಮ್ಮ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆ, ಕನಸುಗಳನ್ನ ಕಾಣುವ ಶಕ್ತಿ ಇರಬೇಕು ಮನುಷ್ಯನಿಗೆ. ಕನಸುಗಳನ್ನ ಕಾಣುವ ಶಕ್ತಿ ಇಲ್ಲದೆ ಹೋದ್ರೆ ಮನುಷ್ಯ ನಿರರ್ಥಕವಾಗಿ ಹೋಗ್ತಾನೆ. ಸಾಹಿತಿ ಗಿರೀಶ್ ಕಾರ್ನಾಡ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಕುರುಡನ ಜೊತೆ ಜೀವನ ಮಾಡಬಹುದು, ಕನಸಿಲ್ಲದೆ ಇದ್ದವರ ಜೊತೆ ಜೀವನ ಮಾಡಕ್ಕಾಗಲ್ಲ ಅಂತ. ಒಬ್ಬ ಕುರುಡ ಕಣ್ಣಿಲ್ಲದೆ ಇದ್ದವನ ಜೊತೆ ಆನಂದವಾಗಿ ಕಳೆದು ಬಿಡಬಹುದು, ಆದ್ರೆ ಭವಿಷ್ಯದ ಬಗ್ಗೆ ಕನಸುಗಳನ್ನೇ ಕಾಣದೇ ಇರ್ತಕ್ಕಂತಹ ವ್ಯಕ್ತಿಯನ್ನ ನಾವು ಅನುಸರಿಸೋಕ್ ಸಾಧ್ಯ ಇಲ್ಲ, ಅವನ ಜೊತೆ ಬದುಕೋಕ್ಕಾಗಲ್ಲ ಅಂತ. ಹಾಗೆ ಮಕ್ಕಳಿಗೆ ಕನಸುಗಳನ್ನು ಕಾಣೋದನ್ನ ಹೇಳ್ಕೊಡ್ಬೇಕು. ನಮ್ಮ ಮಕ್ಕಳಿಗೆ ಈ ಜೀವನ ಸಾದೃಶ್ಯಗಳನ್ನು ಕೊಡಬೇಕು ಅವರಿಗೆ. ಬದುಕು ಕೇವಲ ಮೋಜಿನ ಒಂದು ಅಂಗಳ ಅಲ್ಲ, ಇದು ಸಾಧನೆಗಳ ಸಾಗರ. ಇದು
ಯಾರು ಎಷ್ಟು ಆಳಕ್ಕೆ ಮುಳುಗುತ್ತಾರೋ ಅಷ್ಟು ರತ್ನಗಳನ್ನ ಹೆಕ್ಕೊಂಡು ಬರ್ತಾರೆ. ಕೇವಲ ಹೊರಮೈಯಲ್ಲಿ ನೋಡುವವರಿಗೆ ಉಪ್ಪು ನೀರಿನ ಅಲೆಗಳು ಮಾತ್ರ ಕಾಣಿಸುತ್ತೆ. ಜೀವನವೂ ಅಷ್ಟೇ. ಹೊರಗಡೆಯಿಂದ ಈ ಜೀವನವನ್ನ ನೋಡುವವರಿಗೆ ಇದು ಕೇವಲ ಕಷ್ಟಗಳ ಸರಮಾಲೆ ಇದಷ್ಟೇ. ಆದ್ರೆ ಈ ಸಮುದ್ರದಲ್ಲಿ ಮುಳುಗಿದವನಿಗೆ ಗೊತ್ತು ಅದರ ಆಳದಲ್ಲಿರ್ತಕ್ಕಂತಹ ಒಂದು ಮುತ್ತುಗಳ ಕಥೆ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಚಿಂತನೆಯನ್ನ ಮಾಡಬೇಕು ಅಂತಂದಾಗ ಮಕ್ಕಳಿಗೆ ಇಂಥ ವಿಚಾರಗಳನ್ನು ಹೇಳಿಕೊಡ್ಬೇಕು. ಇವತ್ತು ನಾನೊಂದು ಮಹಾನಗರದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಆ ಮಹಾನಗರ ಬರೀ ಕಲ್ಪನೆಗಳ, ಬರೀ ಚಿಂತನೆಗಳ ಅಷ್ಟೇ ಬದುಕು. ಆದರೆ ನಿಜವಾದ ಬದುಕನ್ನು ನೋಡುವಂತಹದ್ದು ನಾವು ಹಳ್ಳಿಗಳ ಆ ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ. ನಾನು ಅದಕ್ಕೆ ಪ್ರತಿ ವರ್ಷದಲ್ಲಿ ಒಂದು 2 ಸಲ 3 ಸಲ ಬಂದು ಇದೇ ಅಡಿಕೆ ಪಾಲ್ನಲ್ಲಿ ಉಳಿದು 4 ದಿವಸ ಆನಂದವಾಗಿದ್ದು ಹೋಗ್ತೇನೆ. ಕಾರಣ ಇಷ್ಟೇ, ಆ ಬಣ್ಣದ ಬದುಕಿನಲ್ಲಿ ಅಲ್ಲಿಯ ವಿದ್ಯೆ, ಅಲ್ಲಿಯ ಸಂಸ್ಕಾರ, ಅಲ್ಲಿಯ ಸಂಸ್ಕೃತಿ ಇದನ್ನೆಲ್ಲ ನೋಡಿ ಬೇಸತ್ತು 1-2 ದಿನದ ಆನಂದಕ್ಕಾಗಿ ನಾನು ಹಪಹಪಿಸಿ ಇಲ್ಲಿಗೆ ಬರ್ತೇನೆ. ಕಾರಣ ಅದೇನೆ, ನಮ್ಮ ಬದುಕಿಗೆ ಯಾವುದು ಆನಂದವನ್ನು ಕೊಡುತ್ತದೆ ಅದನ್ನ ಪ್ರೀತಿಯಿಂದ ತಪ್ಪಿಕೊಳ್ಬೇಕು, ಪ್ರೀತಿಯಿಂದ ಅಪ್ಪಿಕೊಳ್ಬೇಕು. ಅಂತಹ ಬದುಕನ್ನು ಕೊಟ್ಟಂತಹದ್ದು ಈ ಹಳ್ಳಿಗಳೇ. ಅದರಲ್ಲೂ ವಿಶೇಷವಾಗಿ ನನಗೆ ಜೀವನ ಕೊಟ್ಟ ಹಳ್ಳಿ ಊರು ಅಂದ್ರೆ ಇದೇನೆ. ಇಲ್ಲಿಯ ಪ್ರತಿಯೊಂದು ಮನೆಗಳು ಕೂಡ ನನ್ನ ಸ್ವಂತ ಮನೆಯ ಹಾಗಿತ್ತು. ಅಷ್ಟೇ, ನಾನೊಬ್ಬ ಅನಾಥ ವ್ಯಕ್ತಿಯಾಗಿ ಬಂದ ಹಾಗೆ ನಾನಿದ್ದೆ. ಎಲ್ಲ ಮನೆಯವರು ಕೂಡ ಅವರು ಕರೆದು ನನ್ನನ್ನು ಪ್ರೀತಿಸಿದ ರೀತಿ ಇದೆಯಲ್ಲ, ಅದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಮನುಷ್ಯ ಯಾವತ್ತೂ ಕೂಡ ಭಾವನೆಗಳ ಒಂದು ಆಗರ. ಭಾವನೆಗಳನ್ನು ಕಳ್ಕೊಂಡು ಅವನು ಪಶುವಾಗಿ ಬಿಡ್ತಾನೆ. ಭಾವನೆಗಳಿಲ್ಲ ಅಂತಂದ್ರೆ ಸಾಕ್ಷಾತ್ ಪಶುವಾಗ್ತಾನಂತೆ. ಆದ್ರೆ ಯಾರು ಭಾವನೆಗಳ ಜೊತೆ ಬದುಕ್ತಾರೋ ಅವರು ಬದುಕನ್ನು ಕಟ್ಕೊಳ್ತಾರೆ ಅಂತ ಹೇಳ್ತಾರೆ. ಹಾಗೆ ನನಗೆ ಅತ್ಯಂತ ಭಾವನಾತ್ಮಕವಾಗಿ ಸಂಬಂಧವನ್ನ ಕೊಟ್ಟಿರುವಂತಹ, ಸಂಬಂಧವನ್ನ ತಿಳಿಸ್ಕೊಟ್ಟಿರ್ತಕ್ಕಂತಹ ಊರು ಈ ಊರು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತಾ ಇದೆ. ಇವತ್ತು ಆ ಎಲ್ಲ ಮುಖಗಳನ್ನ ಮತ್ತೆ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೇನೆ. ಬೇರುಗಳನ್ನ ಮರೆಯಬಾರದು ಅಂತ ಒಂದು ಮಾತಿದೆ. ದೊಡ್ಡ ಮಾವಿನ ಮರ 100 ಜನರಿಗೆ ಹಣ್ಣುಗಳನ್ನು ಕೊಡುತ್ತೆ, 100 ಜನರಿಗೆ ಆಶ್ರಯವನ್ನು ಕೊಡುತ್ತೆ, 100 ಜನರಿಗೆ ಮಳೆಯನ್ನು ತರಿಸಿಕೊಡುತ್ತೆ. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ಅದರ ಬೇರು. ಅಕಸ್ಮಾತ್ ಒಂದು ದಿವಸ ಆ ಬೇರಿಗೆ ಶಕ್ತಿ ಸಿಗಲಿಲ್ಲ, ಆ ಬೇರಿಗೆ ಏನೋ ಹುಳ ಹಿಡಿತು, ಏನೋ ರೋಗ ಬಂತು ಅಂತಂದ್ರೆ ಸಮೃದ್ಧವಾಗಿ ಬೆಳೆದ ನಿಂತಹ ಮರ ಧರೆಗುರುಳುತ್ತೆ, ಬಿದ್ದು ಹೋಗುತ್ತೆ. ಹಾಗೆ ನಮ್ಮ ಬದುಕನ್ನು ನಾವೆಷ್ಟು ಮಹತ್ತರವಾದ ರೀತಿಯಲ್ಲಿ ಕಟ್ಕೊಂಡಿರಬಹುದು, ಇಲ್ಲ ಅಂತಿಲ್ಲ. ನಾವೆಲ್ಲರೂ ಕೂಡ ವಿಭಿನ್ನ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮ ಬದುಕುಗಳನ್ನು ನಾವು ಕಟ್ಕೊಂಡಿದ್ದೇವೆ. ಆದರೆ ಅದೆಲ್ಲದಕ್ಕೆ ನೀರೆರೆದಂತಹ ಊರಿದೆಯಲ್ಲ, ನಮ್ಮ ಮನೆ ಇದೆಯಲ್ಲ, ನಮ್ಮ ಸ್ವಸ್ಥಾನ ಇದೆಯಲ್ಲ, ನಮ್ಮ ಜನ್ಮಸ್ಥಾನ ಇದೆಯಲ್ಲ, ಇದನ್ನ ಮರೆತರೆ ಮಾತ್ರ ಬದುಕಿಗೆ ಯಾವ ಅರ್ಥವೂ ಇಲ್ಲ. ಇದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವತ್ತಿನ ಆ ಬಣ್ಣದ ಸಮಾಜದ ಕನಸನ್ನ ದಯವಿಟ್ಟು ಬಿತ್ತಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಬಣ್ಣದ ಕನಸಿನ ಸಮಾಜ ಕುಸಿತಾ ಇದೆ. ಇವತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಡೀತಾ ಇರತಕ್ಕಂತಹ ಚಿಂತನೆ, ವಿಚಾರಗಳನ್ನ ಗಮನಿಸಿದ್ರೆ ಎಷ್ಟು ಬೇಗ ಆ ಬದುಕು ಮುಗಿದು ಹೋಗುತ್ತೋ, ಎಷ್ಟು ಬೇಗ ನನ್ನ ಸ್ವಂತ ನೆಲೆಗೆ ನಾನು ಹೋಗಿ ನಿಲ್ತೇನೋ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿಯ ಪ್ರತಿಯೊಬ್ಬರೂ ಕೂಡ ಚಿಂತನೆ ನಡೆಸುವಂತಹ ಕಾಲ ಎದುರಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಕಳಿಸಿಕೊಡಬೇಡಿ. ನಿಮ್ಮ ಬದುಕು, ನಿಮ್ಮ ಮನೆ, ನಿಮ್ಮ ಊರು ನಿಮಗೂ ಹೇಗೆ ಶ್ರೇಷ್ಠ ಅಂತ ಅನಿಸಿತ್ತೋ ಅದೇ ತರ ಮುಂದಿನ ದಿನಗಳಲ್ಲಿ ಇದೇ ಮಕ್ಕಳು ನಮ್ಮ ಈ ಊರನ್ನ, ನಮ್ಮ ಈ ಶಾಲೆಯನ್ನ, ನಮ್ಮ ಈ ಸಾಮ್ರಾಜ್ಯವನ್ನ ಮತ್ತೆ ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಕನಸನ್ನ ಅವರಿಗೆ ಕೊಡಿ. ನಾನು ಅನೇಕ ಕಡೆಗಳಲ್ಲಿ ವ್ಯಕ್ತಿತ್ವ ವಿಕಸನ ವ್ಯಕ್ತಿಯಾಗಿ ಹೋಗ್ತೇನೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮರ್ ಅಂತ.
ಟಿವಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಅಲ್ಲೆಲ್ಲ ಹೇಳೋದು ಒಂದೇ ಮಾತು, ನಮಗಿವತ್ತು ಗವರ್ಮೆಂಟಿಂದ ಒಂದು ಆರ್ಡರ್ ಬಂದಿದೆ. 16 ವರ್ಷದ ಒಳಗಿನ ಮಕ್ಕಳಿಗೆ, ಅಂದರೆ ನಾವು ಕೂಡ, ಅಂದರೆ ನಾನು ಫಸ್ಟ್ PU ಮತ್ತು ಸೆಕೆಂಡ್ PU ಕಾಲೇಜನ್ನು ನೋಡ್ಕೊಳ್ತಾ ಇರುವಂತಹದ್ದು. ಮಕ್ಕಳಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇವತ್ತು ವೈಜ್ಞಾನಿಕವಾದ ಚಿಂತನೆ ನಡೆದಿದೆ. ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರದು ಅಂತ ನಮ್ಮ ತಂದೆ ತಾಯಿಗಳು ಅವತ್ತೇ ನಿರ್ಧಾರ ಮಾಡಿದ್ರು. ನಮ್ಮ ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರದು ಅಂತ ಸಂಸ್ಕಾರಗಳನ್ನು ಕೊಟ್ಟರು, ಸಂಸ್ಕೃತಿಯನ್ನು ಹೇಳಿಕೊಟ್ರು, ಶಿಕ್ಷಣವನ್ನು ಕೊಟ್ಟರು, ಜೀವನ ಪಾಠವನ್ನು ಕೊಟ್ಟರು. ಬೇಡವಾದ್ದನ್ನು ಒಂದನ್ನು ಕೊಡಲಿಲ್ಲ. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಬೇಡವಾದ್ದನ್ನು ಒಂದು ಕೊಡ್ತಾ ಇದ್ದೇವೆ. ಇದು ತುಂಬಾ ದುರಂತದ ಕಡೆಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೆ. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಎಷ್ಟೋ ಜನ ತಂದೆ ತಾಯಿಗಳು ಕಣ್ಣೀರು ಹಾಕುವಂತಹ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಒಂದೆರಡು ದುರಂತಗಳನ್ನು ಗಮನಿಸ್ಕೊಂಡ್ಬಿಟ್ರೆ ಎದೆ ಎನ್ನುತ್ತೆ. 12 ವರ್ಷದ ಮಗು ಕೈಯಿಂದ ಮೊಬೈಲ್ ಅನ್ನು ತಾಯಿ ಕಿತ್ಕೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಸೂಸೈಡ್ ಮಾಡ್ಕೊಂಡಿದೆ, ಆತ್ಮಹತ್ಯೆ ಮಾಡ್ಕೊಂಡಿದೆ. ನೋಡಿ, ಒಂದು ಯಂತ್ರ ಒಬ್ಬ ಮನುಷ್ಯನ ಬದುಕನ್ನು ಕಸಿದುಕೊಳ್ಳತಕ್ಕಂತಹ ಸ್ಥಿತಿಗೆ ತಲುಪಿದೆ ನಮ್ಮ ಬದುಕು ಅಂತಂದ್ರೆ ನಾವೆಷ್ಟು ಯಾಂತ್ರಿಕವಾಗಿ ಅದರ ವಶದಲ್ಲಿದ್ದೇವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ಮಕ್ಕಳಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೇನೆ, ಮೊಬೈಲ್ ಮಾತ್ರ ಕೊಡಬೇಡಿ, ವಿಷ ಅದು. ನಿಮ್ಮ ಮಕ್ಕಳಿಗೆ ಕೊಡುವಂತಹ ಮೊಬೈಲ್ ಇದೆಯಲ್ಲ, ಸಾಕ್ಷಾತ್ ವಿಷ ಅದು. ಹಾಗಾಗಿ ತಂದೆ ತಾಯಿಗಳು ಬಹುಮುಖ್ಯವಾಗಿ ಅದನ್ನು ಗಮನಿಸಬೇಕಾಗಿದೆ. ಯಾಕೆಂತಂದ್ರೆ ನಿತ್ಯ 3,000 ಮಕ್ಕಳ ಅಳಲುಗಳನ್ನು ನಾನು ಕೇಳ್ತೇನೆ. 3,000 ತಂದೆ ತಾಯಿಯಂದರ ಅಳಲುಗಳನ್ನು ನಾನು ಕೇಳ್ತಾ ಇದ್ದೇನೆ. ಅವರ ಕಣ್ಣೀರಿಗೆ ನಾನು ಸಾಕ್ಷಿ ಆಗ್ತಾ ಇದ್ದೇನೆ. ಇದಕ್ಕೆ ದಯವಿಟ್ಟು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಅವಕಾಶ ಕೊಡಬೇಡಿ. ಮಕ್ಕಳಿಗೆ ಪ್ರೀತಿಯನ್ನು ಕೊಡಿ, ಮಕ್ಕಳಿಗೆ ಬದುಕಿನ ಸಾಹಿತ್ಯವನ್ನು ಕೊಡಿ, ಮಕ್ಕಳಿಗೆ ಬದುಕಿಗೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನವನ್ನು ಕೊಡಿ. ನಿತ್ಯ ಶ್ಲೋಕಗಳನ್ನು ಹೇಳಿಸಿ, ಭಜನೆಗಳನ್ನು ಹೇಳಿಸಿ, ದೇವರ ನಾಮಗಳನ್ನು ಹೇಳಿಸಿ, ಇಲ್ಲ ಪುಸ್ತಕಗಳನ್ನು ಓದಿಸಿ, ವಿಜ್ಞಾನದ ವಿಚಾರಗಳನ್ನು ತಿಳಿಸಿ, ಮಹಾತ್ಮರ ವಿಚಾರಗಳನ್ನು ತಿಳಿಸಿ, ದೇಶಭಕ್ತಿಯ ಚಿಂತನೆಗಳನ್ನು ಕೊಡಿ. ಇದರೆಲ್ಲದರ ಜೊತೆಗೆ ಮಗುವಿಗೆ ತುಂಬಿ ಪ್ರೀತಿಯನ್ನು ಕೊಡಿ. ಕಾರಣ ಇಷ್ಟೇ, ಇವತ್ತು ನಾವು ಕೂಡ ಈ ಎಲ್ಲ ಗ್ಯಾಡ್ಜೆಟ್ಗಳ ದಾಸರಾಗಿ, ಗ್ಯಾಡ್ಜೆಟ್ಸ್ ಅಂದ್ರೆ ಈ ಮೊಬೈಲ್ ಇರಬಹುದು, ಟಿವಿ ಇರಬಹುದು, ಅಥವಾ ಇನ್ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಇದರ ದಾಸರಾಗಿ ಬಿಟ್ಟಿದ್ದೇವೆ. ಅದಕ್ಕೆ ಹೊರತಾಗಿ ಒಂದು ಪವಿತ್ರವಾದ, ಶುದ್ಧವಾದ, ಪರಿಶುದ್ಧವಾದ ಬದುಕನ್ನು ಕಟ್ಕೊಳ್ಬೇಕು ಅಂತಂದ್ರೆ ಮರಳಿ ಮಣ್ಣಿಗೆ, ಮತ್ತೆ ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಗಳ ಕಡೆಗೆ, ನಮ್ಮ ಚಿಂತನೆಗಳ ಕಡೆಗೆ, ನಮ್ಮ ಆಚಾರ ವಿಚಾರಗಳ ಕಡೆಗೆ ಮತ್ತೆ ಮುಖ ಮಾಡಬೇಕಾಗಿದೆ. ಇವತ್ತು ಎಲ್ಲರೂ ಹೇಳ್ತಕ್ಕಂಥ ಮಾತು ಇದೊಂದೇ, ಬದುಕು ಆಕಾಶದಲ್ಲಿ ಹಾರ್ತಾ ಇದೆ ಅಂತ ಕನಸು ಕಾಣೋದಕ್ಕಿಂತ ನೆಲದ ಮೇಲೆ ನಡೀತಾ ಆಕಾಶವನ್ನು ನಾನು ವಶಪಡಿಸಿಕೊಳ್ಳಬಲ್ಲೆ ಅನ್ನುವಂತಹ ಆತ್ಮಸ್ಥೈರ್ಯವನ್ನ ಮಕ್ಕಳಿಗೆ ತುಂಬುವಂತಹ ಕೆಲಸ ನಡೀಲಿ ಅನ್ನುವಂತಹ ಮಾತನ್ನೇ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನ ಊರಿನ, ನನ್ನ ಮಣ್ಣಿನ, ನನ್ನ ಸಂಬಂಧದ ಈ ಊರಿನ ಈ ವೇದಿಕೆಯಲ್ಲಿ ನಿಂತು ತಮ್ಮೆಲ್ಲರ ಪ್ರೀತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರೋದಕ್ಕೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಅಷ್ಟೇ ಕಾರಣಕರ್ತರು, ನನ್ನ ವಿದ್ಯೆ ಕೊಟ್ಟಂತಹ ಗುರುಗಳು ಅಷ್ಟೇ ಕಾರಣಕರ್ತರು. ನಾನು ಒಂದೇ ಒಂದು ಪದ ಹೇಳಿದೆ, ಗೌರವ ಅನ್ನೋ ಶಬ್ದ ಪ್ರತಿಯೊಬ್ಬ ವ್ಯಕ್ತಿಯ ಗುರುವಿನಿಂದ ಬಂದಂತಹದ್ದು. ಬಹುಶಃ ನೀವೆಲ್ಲ ಕೇಳಿರ್ತೀರಿ ಕೌರವ ಅನ್ನೋ ಶಬ್ದ. ಕೌರವ ಅಂದ್ರೆ ಕುರುವಂಶದವರು ಅಂತ, ಕುರು ಅನ್ನುವಂತಹ ಶಬ್ದದಿಂದ ಕೌರವ ಅಂತ ಆಗಿದೆ. ಅದೇ ತರ ಗೌರವ ಅನ್ನೋ ಶಬ್ದ ಕೂಡ ಗುರು ಅನ್ನೋ ಶಬ್ದದಿಂದಲೇ ಬಂದಿರುವಂತ. ಇದನ್ನು ಗಮನಿಸಬೇಕು ನಾವು. ಯಾರು ಗುರುವಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ತಾನೋ ಇಡೀ ಸಮಾಜ ಅವನ ಜೀವನ ಪರ್ಯಂತ ಅವನಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳುತ್ತೆ. ಎಲ್ಲಿಯವರೆಗೆ ನಾವು ಗುರುವಿಗೆ ಗೌರವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲವೋ ಸಮಾಜ ನಮ್ಮನ್ನು ಕೀಳಾಗಿ ನೋಡ್ಲಿಕ್ಕೆ ಶುರು ಮಾಡುತ್ತೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಗುರುವಿನ ಬಗ್ಗೆ ಏಕವಚನದಲ್ಲಿ ಮಾತಾಡುವುದನ್ನು ದಯವಿಟ್ಟು ನಿಲ್ಲಿಸಿ. ಗುರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಗುರು ಎಲ್ಲರಂತಲ್ಲ. ಗುರುವಿನಲ್ಲಿ ಒಂದು ಅದ್ಭುತವಾದ ಚೈತನ್ಯ ಇರುತ್ತೆ. ಆ ಅದ್ಭುತವಾದ ಚೈತನ್ಯವನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಮಾತ್ರ ಗುರುವಾದ ಆಗೋದಕ್ಕೆ ಸಾಧ್ಯ. ನಮ್ಮ ಉಪನಿಷತ್ತುಗಳು ಏನು ಹೇಳುತ್ತೆ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳುತ್ತೆ. ತಾಯಿಗೆ ಗೌರವವನ್ನು ಕೊಡು, ತಾಯಿಯನ್ನು ದೇವರ ಸ್ಥಾನದಲ್ಲಿ ನೋಡು. ತಂದೆಗೆ ಗೌರವವನ್ನು ಕೊಡು, ತಂದೆಯನ್ನು
ಭಗವಂತನ ಸ್ಥಾನದಲ್ಲಿ ನೋಡು, 3ನೇ ಸ್ಥಾನ ಕೊಡಬೇಕಾಗಿದ್ದು ಆಚಾರ್ಯನಿಗೆ. ಯಾರು ತನ್ನನ್ನೇ ತಾನು ಒಂದು ಈ ಮೇಣದ ಬತ್ತಿಯ ತರ ತನ್ನನ್ನು ತಾನು ಸುಟ್ಟುಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡ್ತಾನೋ ಅಂಥವನು ಗುರು. ತನ್ನನ್ನು ತಾನು ಸಂಪೂರ್ಣವಾಗಿ ಕರಗಿಸ್ಕೊಳ್ತಾನೆ ಆ ಬೆಂಕಿಯಲ್ಲಿ ಸುಟ್ಟುಕೊಂಡು, ಆದ್ರೆ ಸಮಾಜಕ್ಕೆ ಬೆಳಕನ್ನು ಕೊಡ್ತಾನೆ. ನೋಡಿ, ಎಂಥ ಅದ್ಭುತವಾದಂತಹ ಪ್ರಕ್ರಿಯೆ ಆ ಗುರುವಿನಲ್ಲಿ ಅಡಗಿದೆ. ಅಂಥದ್ದನ್ನ ನಾವು ಗೌರವಿಸಬೇಕು. ಒಂದಕ್ಷರಂ ಕಲಿಸಿದಾತಂ ಗುರುಂ ಅಂತ ಹೇಳ್ತಾರಲ್ಲ, ಒಂದೇ ಒಂದು ಅಕ್ಷರ ಆತ ಕಲಿಸಿದ್ರು ಕೂಡ ಆತ ನನ್ನ ಗುರುವಿನ ಸ್ಥಾನದಲ್ಲಿ ಇರ್ತಾನೆ. ಅವನಿಗೆ ನಾವು ಗೌರವವನ್ನು ಕೊಡಬೇಕಾಗಿದೆ. ಆದ್ದರಿಂದ ಎಲ್ಲಿಯವರೆಗೆ ನಾವು ಆಚಾರ್ಯನಿಗೆ ಅಂದ್ರೆ ಗುರುವಿಗೆ ಗೌರವ ಕೊಡುವ ಸ್ಥಾನಕ್ಕೆ ಹೋಗಿ ನಿಂತುಕೊಳ್ಳೋದಿಲ್ವೋ, ಸಮಾಜ ಅಧಃಪತನದ ಕಡೆಗೆ ಹೋಗ್ತಾ ಇದೆ. ಆದ್ರೆ ಈ ಊರಿನಲ್ಲಿ ನಾನು ನೋಡಿರುವಂತಹದ್ದು, ಬೆಳಗಿನಿಂದ ಇವತ್ತು ಗಮನಿಸ್ತಾ ಇದ್ದೇನೆ, ನಮ್ಮ ಶಾಲೆಯ ಕಾರ್ಯಕ್ರಮ ಅಂತ ಹೇಳಿ ಬೆಳಗಿನಿಂದ ಸಂಭ್ರಮವನ್ನು ನಾನು ಗಮನಿಸ್ತಾ ಇದ್ದೇನೆ. ಬೆಳಗ್ಗೆ ನಾನು ಬಂದು ಇಳಿದೆ, ಇಲ್ಲಿ ಉಳಿದೆ, ಇಲ್ಲಿರುವಂತಹ ಎಲ್ಲರ ಮುಖಗಳನ್ನ ನೋಡಿದೆ. ಎಲ್ಲರ ಮುಖದಲ್ಲಿಯೂ ಕೂಡ ಒಂದೇ ಭಾವ, ಇದು ನಮ್ಮೂರಿನ ಹಬ್ಬ, ಇದು ನಾವೆಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದೀವಿ ಅಂತ. ಎಂಥ ಆನಂದ ಆಗ್ಬೇಕು ನೋಡಿ, ಎಂಥ ಖುಷಿ ಕೊಡುವಂತ ವಿಚಾರ ಇದು. ಇದು ಊರುಗಳಲ್ಲಿ ನಡಿಬೇಕು. ಇದೊಂದು ಮಾದರಿಯಾಗಬೇಕು. ಹುಟ್ಟುಕು ಮನೆ ಶಾಲೆಯಲ್ಲಿ ಇಂತಹದ್ದೊಂದು ಕಾರ್ಯಕ್ರಮ ನಡೀತು, ಇಡೀ ಊರವರೆಲ್ಲ ಒಂದ್ ಕಡೆ ಸೇರಿದ್ರು, ಎಲ್ಲರೂ ಕೂಡ ಚಿಂತನೆಗಳನ್ನ ಹಂಚಿಕೊಂಡ್ರು. ನಮ್ಮೂರಲ್ಲೂ ಕೂಡ ಮಾಡೋಣ ಅಂತ ಹೇಳಿ ಬೇರೆಯವರು ಚಿಂತನೆ ಮಾಡಬೇಕು. ಅದಕ್ಕೆ ನೀವು ನಾಂದಿ ಆಗ್ತಾ ಇದ್ದೀರಾ. ನಿಜವಾಗಿಯೂ ನಿಮ್ಗೆ ನಾನು ಕೈ ಮುಗಿತಾ ಇದ್ದೇನೆ. ಕಾರಣ ಇಷ್ಟೇ, ನೀವದಕ್ಕೆ ಕಾರಣಕರ್ತರು. ನಿಮ್ಮ ಭಾವನೆಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥವ್ರು ಮುಂದೆ ಸಮಾಜಕ್ಕೆ ಬಂದೇ ಬರ್ತಾರೆ. ಅದು ಬರುವವರೆಗೂ ನಾವೆಲ್ಲರೂ ಕಾಯೋಣ. ಇಂಥ ಒಂದು ಒಳ್ಳೆಯ ವೇದಿಕೆಯನ್ನ ನಿರ್ಮಾಣ ಮಾಡಿದಂತಹ ಊರಿನ ಎಲ್ಲರಿಗೂ ಕೂಡ ನಾನು ಆ ಗ್ರೂಪ್ ಅಲ್ಲಿ ಗಮನಿಸ್ತಾ ಇದ್ದೆ. ಇವತ್ತು ಬಂದ್ರು, ವೇದಿಕೆಯನ್ನ ನಿರ್ಮಾಣ ಮಾಡಿದ್ರು, ಇವತ್ತು ಬಂದ್ರು, ಗೋಡೆಗಳನ್ನೆಲ್ಲ ಸ್ವಚ್ಛ ಮಾಡಿದ್ರು. ಊರವರು ಮಕ್ಕಳೆಲ್ಲ ಪಾಪ ಅವ್ರಿಗೇನು ಮಾಡಕ್ಕಾಗಲ್ಲ. ಆದ್ರೆ ಊರವರು ಬಂದು ಈ ಶಾಲೆಯನ್ನ ಇಷ್ಟು ಓರಣ ಮಾಡಿದ್ರಲ್ಲ, ಇಷ್ಟು ಚೆನ್ನಾಗಿ ಮಾಡಿಕೊಟ್ರಲ್ಲ. ಅಷ್ಟೇ ಅಲ್ಲ, ಈಗ ನೀವೆಲ್ಲ ಈ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವಾಗ ಒಂದು ಮದುವೆ ಮನೆಗೆ ಬಂದಂತಹ ಸಂಭ್ರಮದ ಹಾಗೆ ನಮಗೆಲ್ಲರಿಗೂ ಕೂಡ ಊಟ ಹಾಕಿ ಮನೆಗೆ ಕಳಿಸ್ತಕ್ಕಂತಹ ಒಂದು ಸಹೃದಯತೆಯನ್ನ ಭಾವನೆಯನ್ನ ತೋರಿಸ್ತಾರಲ್ಲ, ಇದು ನಿಜವಾದ ಊರಿನ ಪ್ರೀತಿ. ಅಂದ್ರೆ ಈ ಪ್ರೀತಿಯನ್ನ ಹಂಚಿದಂತಹ ಹುಟ್ಟಕ ಮನೆ ಈ ಗ್ರಾಮದ ಎಲ್ಲರಿಗೂ ಕೂಡ ಪಾದಾಭಿವಂದನೆಗಳನ್ನ ಮಾಡ್ತಾ, ಈ ವೇದಿಕೆಯನ್ನ ಅಲಂಕರಿಸಿದಂತಹ ಎಲ್ಲರಿಗೂ ಕೂಡ ಗೌರವವನ್ನ ಸೂಚಿಸ್ತಾ, ಎಲ್ಲ ಸಭಾಸದರಿಗೆ